ಎಷ್ಟು ವರ್ಷದಿಂದ ಸರ್ ಇದು? ಇಲ್ಲ ಸರ್, ಒಂದು 8 ತಿಂಗಳಾಗಿದೆ. ಏನಾದ್ರು ಬೆರಳುಗಳು ಬಗ್ಸೋಕ್ಕಾಗಲ್ಲ ಸರ್. ನನಗೆಲ್ಲ ಇದಕ್ಕೆ ಹೇಳಿದ್ರ ಮತ್ತೆ ಹೇಳ್ತಾ ಬಿಡ್ತದೆ ಇದು. ಅಲ್ಲ ಜುಮ್ ಯಾಕಂದ್ರೆ ಹಾರ್ಟಿರೋ ಜಾಗ ಇದು ಮೇನ್ ಪ್ರಾಬ್ಲಮ್ ಇದೆ. ಇದೈತಲ್ಲ ಇದು ಬರೀ ಹೊರಟದ ವೈಬ್ರೇಷನ್ ಬಂದ್ಬಿಡ್ತದೆ. ಎಷ್ಟು ತಿಂಗಳಿಂದ ಐತೆ ಇದು? 8 ತಿಂಗಳಾಯ್ತು ಸರ್. ಎಲ್ಲಿ ತೋರಿಸಿದ್ರು? ಇದು ಪ್ರೈವೇಟ್ ಕ್ಲಿನಿಕಲ್ಲಿ ಮಾಡಿಸಿದೆ. ಏನು ಹೇಳಿದ್ರು? ಅದೇನಾಗಿಲ್ಲ ಪ್ರಾಬ್ಲಮ್ ಅಂತ ಅಂದರು. JSS ಮಾಡಿಸ್ದೆ ಸರ್ ಇದು. ಸರಿ. ಹಾಂ, ಅವರು ಆಪರೇಷನ್ ಮಾಡಬೇಕು ಅಂದರು. ಮತ್ತೆ ಹೋಗಿದ್ದೆ. ಪುನಃ ಸ್ಕ್ಯಾನ್ ಮಾಡಿಬಿಟ್ಟು ಆಪರೇಷನ್ ಮಾಡಬೇಕಪ್ಪ, ಒಂದು ನರ ಇದಾಗಿದೆ ಅಂತ ಹೇಳಿದ್ರು. ಬ್ಲಾಕ್ ಆಗಿಬಿಟ್ಟಿದೆ. ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ದೇವ್ರಿಗೆ ರೆಡಿ ಮಾಡೋಕ್ಕಾಗಿಲ್ಲ. ದೇವ್ರು ಒಳ್ಳೇದು ಮಾಡ್ತಾನೆ. ನಾನು ಅದೇ ಎಲ್ಲೋದ್ರೂ ಆಪರೇಷನ್ ಇದು. ಆಪರೇಷನ್ ಮಾಡಿದ್ರೆ ನಾನು ಇನ್ನೂ ಒಂದು ಪ್ರಾಬ್ಲಮ್ ಐತೆ ನೋಡಿ. ಇದೈತಲ್ಲ ಇದು ಇದಾಗ್ಬೋದು, ಸುಳ್ಳಾಗ್ಬಿಡಿ. ದೇವ್ರು ಒಳ್ಳೇದು ಮಾಡ್ತಾನೆ. ಫ್ರೀ ಬಿಟ್ಬಿಡಿ. ತೆಗೀರಿ, ಹಂಗೆ ಕೂತ್ಕೊಳ್ಳಿ ಸರ್. ಹಂಗೆ ತಿರುಗಿ ಕೂತ್ಕೊಳ್ಳಿ. ಆ ಕಡೆ ತಿರುಗಿ ಹಿಂಗೆ. ಹಾಂ, ಅಷ್ಟೇ. ಫ್ರೀ ಬಿಟ್ಬಿಡಿ. ಹೆಂಗೆ ತಡ್ಕೊಂಡಿದ್ದೀರಾ ದಿವಸ ನೀವು? ಇಲ್ಲಿ ನೋಡ್ಬೋದಾ? ಅಲ್ಲೇನಿಲ್ಲ ಸರ್. ಜುಮ್ಕಿ ಬಿಲ್ಲಿ ಎಲ್ಲೇನು ಬಂದಿಲ್ಲ. ಮನೆಗೆ మరి ಅಷ್ಟಿಗೆ ಆಪರೇಷನ್ ಅಂತ ಹೇಳ್ಬಿಟ್ಟಿರೋದು ಅವರು. ಅಷ್ಟಕ್ಕೆ ಆಪರೇಷನ್ ಮಾಡಬೇಕು, ನರನ ಇದು ಮಾಡಿದೆ ಅಂತ ಹೇಳಿದ್ರು. ನಾನು ಮಾಡಿಸ್ತಂತಾನೆ ಹೀಗೆ ಇದ್ದೆ ಸರ್. ಹಂಗೆ ಸರಿ. ಈಗ ಆಗೈತೆ, ದೇವ್ರು ಒಳ್ಳೇದು ಮಾಡ್ತಾನೆ. ಬಂದ್ಮೇಲೆ ಮನೆ ಕೊಡಿ, ಆರಾಮಾಗಿ ದೇವ್ರ ಅಂಕಿ ದಬಾಯಿಸಿ ಬಿಡರಿ. ಬೆಟ್ ಒಳಗಡೆ ಸೇರಿಸಿ ಅಂಕಿ ಬಿಡರಿ ಚಕ್ಕಂತ. ಹಾಂ, ಆ ಥರ ಶೇಕ್ ಬರಬಾರ್ದು. ಐದು ದಿವಸ ಎಲ್ಲ ಬಿಚ್ಚಕ್ಕೆ ಹೋಗ್ಬೇಡಿ ಸರ್. ಅಂಕಿ ದಬಾಯಿಸಿ ಎಲ್ಲಿ ಕೂತ್ಕೊತಾರೆ ಇಲ್ಲಿ ಕೂತ್ಕೊಳ್ಳಿ. ಹಂಗೆಲ್ಲ ನೋಡಿ, ಹಿಂಗೆ ಓಪನ್ ಮಾಡಿ, ಫುಲ್ಲು ಬೆಳ್ಳೆಲ್ಲ ಓಪನ್ ಮಾಡಿ, ಅಂಕಿ ದಬಾಯಿಸಿ ಇದು ಸ್ಟ್ರೈಟ್ ಮಾಡಿ. ಹಾಂ, ಹಂಗೆ ನೋಡಿ. ಹಂಗೆಲ್ಲ ಮಾಡ್ತಾ ಇರ್ಬೋದು. ಕೈ ಎಷ್ಟು ಆಡಿಸ್ತೀರೋ ಅಷ್ಟು ಒಳ್ಳೆಯದು. ಜಾಸ್ತಿ ಬಿಗಿ ಮಾಡ್ಬಿಟ್ಟು ಮಡ್ಸೋಕ್ಕಾಗಿಲ್ಲ. ಯಾವ ಅದು 5 ದಿವಸ ಇದೆಲ್ಲ ಅಲ್ಲಿ ಪಟ್ಟು ತೊಗೊಂಡೋಗಿ ಸುಮ್ಮನೆ ಬಿಸಾಡ್ಬಿಡಿ.